ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕಲಬುರಗಿಯ ಹೈಕೋರ್ಟ್ ಆವರಣದಲ್ಲಿ ಶುಕ್ರವಾರ ಸಂಜೆ ಬಾಂಬ್ ಬ್ಲಾಸ್ಟ್ನ ಅಣುಕು ಪ್ರದರ್ಶನ ಮಾಡಲಾಯಿತು. ಆಪರೇಷನ್ ಅಭ್ಯಾಸ್ ನಾಗರಿಕ ರಕ್ಷಣಾ ಕಾರ್ಯಾಚರಣೆಯ ಅಂಗವಾಗಿ ಕಲಬುರಗಿಯ ಹೈಕೋರ್ಟ್ ಆವರಣದಲ್ಲಿ ಶುಕ್ರವಾರ ಸಂಜೆ ಬಾಂಬ್ ಬ್ಲಾಸ್ಟ್ ಸೃಷ್ಟಿಸಿ ತದನಂತರ ರಕ್ಷಣಾ ಕಾರ್ಯಾಚರಣೆಯ ಸನ್ನಿವೇಶದ ಕುರಿತ ಅಣುಕು ಪ್ರದರ್ಶನ ಕೋರ್ಟ್ ಆವರಣದಲ್ಲಿ ನಡೆಯಿತು. ಹೈಕೋರ್ಟ್ನಲ್ಲಿ ಡ್ರೋನ್ ಮೂಲಕ ಬಾಂಬ್ ಹಾಕಿರುವುದನ್ನು ಸೈರನ್ ಅಪಾಯದ ಸಂದೇಶ ಖಚಿತಪಡಿಸುತ್ತಿದ್ದಂತೆ ಗಾಬರಿಗೊಂಡ ನ್ಯಾಯಾಧೀಶರು, ವಕೀಲರು, ಸಿಬ್ಬಂದಿಗಳು, ಕಕ್ಷಿದಾರರು ಕಚೇರಿಯಿಂದ ಓಡಿಬರುವ ದೃಶ್ಯ ಸುದ್ದಿ ಅರಿತು ಸ್ಥಳಕ್ಕೆ ಧಾವಿಸಿದ ಬಾಂಬ್ ನಿಷ್ಕ್ರಿಯ ದಳದ ಸಿಬ್ಬಂದಿ ಕೋರ್ಟ್ ಆವರಣ ತಪಾಸಣೆಗೊಳಪಡಿಸಿ ಪತ್ತೆಯಾದ ಒಂದು ಜೀವಂತ ಬಾಂಬ್ ನಿಷ್ಕ್ರಿಯಗೊಳಿಸುವ, ಇನ್ನು CICF ಸೇನಾಪಡೆ ಹೈಕೋರ್ಟ್ ಆವರಣ ಮತ್ತು ಕಟ್ಟಡ ಸುತ್ತುವರೆದಿದ್ದಲ್ಲದೆ ಕಟ್ಟಡದಲ್ಲಿ ಉಗ್ರರು ಯಾರಾದರೂ ಅಡಗಿದ್ದಾರೆಯೇ, ಒತ್ತೆಯಾಳು ಇರಿಸಲಾಗಿದೆಯೇ, ಗಾಯಾಳುಗಳು ಸಿಲುಕಿರುವರೆ ಎಂದು ತಪಾಸಣೆ ಮಾಡುವ ಸನ್ನಿವೇಶ ಕಂಡುಬಂತು. ಇನ್ನೊಂದೆಡೆ ಅಗ್ನಿಶಾಮಕ ದಳದ 2 ತಂಡಗಳು ಬೆಂಕಿ ನಂದಿಸಲು ಯಶಸ್ವಿಯಾದವು. SDRF ತಂಡವು ನ್ಯಾಯಾಲಯದಲ್ಲಿನ ಸುಮಾರು 100 ಜನ ನ್ಯಾಯಾಧೀಶರು, ವಕೀಲರು, ಅಧಿಕಾರಿ ಸಿಬ್ಬಂದಿಗಳು, ಸಾರ್ವಜನಿಕರನ್ನು ರಕ್ಷಿಸಿ ಅಲ್ಲಿಂದ KKRTC ಬಸ್ ಸಹಾಯದೊಂದಿಗೆ ಸ್ಥಳಾಂತರಿಸಿದರು. ಬಾಂಬ್ ಬ್ಲಾಸ್ಟ್ನಲ್ಲಿ ಗಾಯಾಳುಗಳಾಗಿದ್ದ ಸುಮಾರು 50 ಜನರಿಗೆ ಪ್ರಥಮ ಚಿಕಿತ್ಸೆ ನೀಡಿ ಜಿಮ್ಸ್, ESIC ಆಸ್ಪತ್ರೆಗೆ ರವಾನಿಸುವ NCC ಪಡೆ ಮತ್ತು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಸ್ವಯಂ ಸೇವಕರು ನೆರವಿಗೆ ಬಂದ ದೃಶ್ಯ ಇಲ್ಲಿ ಸೃಷ್ಟಿ ಮಾಡಲಾಯಿತು. ಅಣುಕು ಪ್ರದರ್ಶನದ ರಕ್ಷಣಾ ಕಾರ್ಯಾಚರಣೆಯ ನಂತರ ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಅಧ್ಯಕ್ಷರಾಗಿರುವ ಜಿಲ್ಲಾಧಿಕಾರಿ B. ಫೌಜಾ ತರನ್ನುಮ್ ಅವರು ಮಾತನಾಡಿ, ತುರ್ತು ಮತ್ತು ವಿಪತ್ತಿನ ಪರಿಸ್ಥಿತಿಯಲ್ಲಿ ಸಾರ್ವಜನಿಕರು ಭಯಭೀತರಾಗದೆ ಪರಿಸ್ಥಿತಿಯನ್ನು ಸಮರ್ಥವಾಗಿ ಎದುರಿಸಬೇಕು. ವಿಶೇಷವಾಗಿ ಎಲ್ಲರೂ ಒಟ್ಟಾಗಿ ಇದ್ದು ಕ್ಲಿಷ್ಟಕರ ಪರಿಸ್ಥಿತಿಯನ್ನ ಸಮರ್ಥವಾಗಿ ಎದುರಿಸುವಂತೆ ಕರೆ ನೀಡಿದರು. ತುರ್ತು ಪರಿಸ್ಥಿತಿಯಲ್ಲಿ ಯಾವ ರೀತಿಯಲ್ಲಿ ರಕ್ಷಣಾ ಕಾರ್ಯಾಚರಣೆ ನಡೆಸಲಾಗುತ್ತದೆ, ಆಯಾ ಇಲಾಖೆಯ ಪಾತ್ರ ಏನಿರಲಿದೆ ಎಂಬುದರ ಕುರಿತು ಸಾರ್ವಜನಿಕರಿಗೆ ಅರಿವು ಮೂಡಿಸಲು ಇಂದು ಇಲ್ಲಿ ಅಣುಕು ಪ್ರದರ್ಶನ ನಡೆಸಲಾಗಿದೆ. ಮುಂದಿನ ದಿನದಲ್ಲಿ ಇದೇ ರೀತಿಯ ಅಣುಕು ಪ್ರದರ್ಶನ ಕಾಲೇಜು, ಗ್ರಾಮೀಣ ಭಾಗದಲ್ಲಿ, ಬಸ್ ನಿಲ್ದಾಣ, ರೈಲು ನಿಲ್ದಾಣ, ಜನಸಂದಣಿ ಹೆಚ್ಚಿರುವ ಪ್ರದೇಶದಲ್ಲಿ ನಡೆಸಲಾಗುವುದು ಎಂದ ಅವರು, ಕಳೆದ ಮೇ 6ರಂದು ಗಡಿಯಲ್ಲಿ ಯುದ್ಧದ ವಾತಾವರಣ ನಿರ್ಮಾಣವಾದಾಗ ಮುನ್ನೆಚ್ಚರಿಕೆಯಾಗಿ ಮರುದಿನವೇ ಕಲಬುರಗಿ ವಿಮಾನ ನಿಲ್ದಾಣದಲ್ಲಿ ಅಣುಕು ಪ್ರದರ್ಶನ ಮಾಡುವ ಮೂಲಕ ಪ್ರಯಾಣಿಕರಿಗೆ ಆತಂಕದ ಪರಿಸ್ಥಿತಿಯಲ್ಲಿ ಸ್ವಯಂ ರಕ್ಷಣೆ ಕುರಿತು ಅರಿವು ಮೂಡಿಸುವ ಪ್ರಯತ್ನ ಮಾಡಲಾಯಿತು ಎಂದರು. ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ SD ಅವರು ಮಾತನಾಡಿ, ಪ್ರವಾಹ, ದುರ್ಘಟನೆ, ಭೂಕಂಪದಂತಹ ವಿಪತ್ತು ತುರ್ತು ಪರಿಸ್ಥಿತಿಯನ್ನು ನಿರ್ಭಯವಾಗಿ ಎದುರಿಸಿದಲ್ಲಿ ಸಂಭವನೀಯ ಹಾನಿ ತಕ್ಕ ಮಟ್ಟಿಗೆ ತಪ್ಪಿಸಬಹುದಾಗಿದೆ ಎಂದ ಅವರು, ಇಂದಿನ ಅಣುಕು ಪ್ರದರ್ಶನದಲ್ಲಿ ಎಲ್ಲಾ 13 ಇಲಾಖೆಗಳು ನಾಗರಿಕರ ರಕ್ಷಣೆಗೆ ಸಕ್ರಿಯವಾಗಿ ಭಾಗವಹಿಸಿದವು ಎಂದರು. ಕಲಬುರಗಿ ಹೈಕೋರ್ಟ್ ಪೀಠದ ನ್ಯಾಯಾಧೀಶರಾದ ನ್ಯಾಯಮೂರ್ತಿ ಇಂದ್ರೇಶ್ ಅವರು ಮಾತನಾಡಿ, ಇವತ್ತಿನ ಅಣುಕು ಪ್ರದರ್ಶನವು ಪ್ರತಿಯೊಬ್ಬ ನಾಗರಿಕರಲ್ಲಿ ಆತ್ಮಸ್ಥೈರ್ಯ ಹೆಚ್ಚಿಸುವ ಮತ್ತು ತುರ್ತು ಪರಿಸ್ಥಿತಿಯಲ್ಲಿ ಯಾವ ರೀತಿಯಲ್ಲಿ ಆತ್ಮರಕ್ಷಣೆ ಮಾಡಿಕೊಳ್ಳಬೇಕು ಎಂದು ಕಲಿಸಿದೆ. ಗಡಿಯಲ್ಲಿ ಕಣ್ಣಿಗೆ ಎಣ್ಣೆ ಹಾಕಿಕೊಂಡು ದೇಶ ಕಾಯುವ ಸೈನಿಕ, ಆಂತರಿಕ ಭದ್ರತೆ ಒದಗಿಸುವ ಜವಾಬ್ದಾರಿ ಹೊತ್ತ ಪೊಲೀಸರು, ಅನ್ನ ನೀಡಿ ಹಸಿವನ್ನ ನೀಗಿಸುವ ರೈತ ಈ ದೇಶದ 3 ಸ್ತಂಭಗಳು ಇದ್ದಂತೆ. ಯಾರು ಇವರ ಸೇವೆ ಮರೆಯುವಂತಿಲ್ಲ ಎಂದರು. ಈ ಸಂದರ್ಭದಲ್ಲಿ SP ಅಡ್ಡೂರು ಶ್ರೀನಿವಾಸಲು, ಕಲಬುರಗಿ ಮಹಾನಗರ ಪಾಲಿಕೆಯ ಆಯುಕ್ತರಾದ ಅವಿನಾಶ್ ಸಿಂಧೆ, DCF ಸುಮಿತ್ ಪಾಟೀಲ್,
ಹೆಚ್ಚುವರಿ ಎಸ್ಪಿ ಮಹೇಶ್ ಮೇಘಣ್ಣನವರ್, ಡಿಎಚ್ಒ ಡಾಕ್ಟರ್ ಶರಣಬಸಪ್ಪ ಕ್ಯಾತ್ನಾಳ್, ಆಹಾರ ಇಲಾಖೆಯ ಉಪನಿರ್ದೇಶಕರಾದ ಭೀಮರಾಯ, ಸಹಾಯಕ ಆಯುಕ್ತರಾದ ಸಾಹಿತ್ಯ ಪ್ರಭುರೆಡ್ಡಿ, ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಮಲ್ಲಿಕಾರ್ಜುನ್, ಹೈಕೋರ್ಟ್ ಬಾರ್ ಅಸೋಸಿಯೇಷನ್ ಅಧ್ಯಕ್ಷರಾದ ಎಸ್ಬಿ ಪಸಾರ್, ಉಪಾಧ್ಯಕ್ಷರಾದ ಅನಂತ್ ಜಹಾಗೀರ್ದಾರ್, ಹೆಚ್ಚುವರಿ ಕಾರ್ಯದರ್ಶಿ ಗೌರೀಶ್ ಕಾಶಂಪೂರ್, ಪೊಲೀಸ್ ಇಲಾಖೆಯ ವಿಪತ್ತು ನಿರ್ವಹಣಾ ತಂಡದ ಅಧ್ಯಕ್ಷರಾದ ಡಾಕ್ಟರ್ ಶಂಕರಪ್ಪ ದತ್ತಿ ಸೇರಿದಂತೆ ಜಸ್ಕಾಂ, ಕೆಕೆಆರ್ಟಿಸಿ ಅಧಿಕಾರಿಗಳು, ಇನ್ನಿತರೆ ರಕ್ಷಣಾ ತಂಡಗಳು ಭಾಗವಹಿಸಿದ್ದವು. ಪ್ರತಿಯೊಂದು ಟೀಮ್ಗಳಿಗೂ ಅವರ ಕರ್ತವ್ಯಗಳನ್ನ ಹಂಚಿಕೆ ಮಾಡಿದ್ರು ಸರ್. ಒಂದು ಎಮರ್ಜೆನ್ಸಿ ಟೈಮಲ್ಲಿ ಇಲ್ಲಿ ಒಂದು ಬಾಂಬಿಂಗ್ ಸನ್ನಿವೇಶನ ಕ್ರಿಯೇಟ್ ಮಾಡಿ ಅದರಲ್ಲಿ ಆ ಎಮರ್ಜೆನ್ಸಿಲಿ ಯಾವ್ಯಾವ ರೀತಿ ತಂಡಗಳು ಭಾಗವಹಿಸಬೇಕು ಅಂತೇಳಿ ಅದನ್ನ ರಿಯಲ್ ಟೈಮಲ್ಲಿ ನಾವು ಡ್ರಿಲ್ ಅನ್ನ ಇಲ್ಲಿ ಆಯೋಜನೆ ಮಾಡಿದ್ವಿ ಸರ್. ಕಲಬುರಗಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್, ಪೊಲೀಸ್ ಮತ್ತು ಎಲ್ಲ ಫಾರೆಸ್ಟ್, ಫೈರ್ ಎಲ್ಲ ಡಿಪಾರ್ಟ್ಮೆಂಟು ಕೂಡ ನಮ್ಗೆ ಇವತ್ತು ಹೇಳ್ಕೊಟ್ಟಿದ್ದಾರೆ. ಏನೇ ಒಂದು ಬಾಂಬ್ ಏನು ಹಾಕ್ಬೋದು ಅಥವಾ ಹಾಕಿದ್ದಾರೆ ಅಥವಾ ಆಗುವ ಒಂದು ಮುನ್ಸೂಚನೆ ಇದೆ ಅಂದಾಗ ಯಾವ ರೀತಿ ನಾವು ಪ್ರಿಕಾಷನ್ ತಗೋಬೇಕು, ಆತಂಕ ಮಾಡ್ಕೋಬಾರ್ದು, ನಾವು ಯಾವ ರೀತಿ ನಾವು ಒಂದು ಲೈಫ್ ನ ಸೇವ್ ಮಾಡ್ಬೋದು ಅನ್ನೋದನ್ನ ಅಚ್ಚುಕಟ್ಟಾಗಿ ನಮ್ಗೆ ಒಂದು ಮಾಕ್ ಡ್ರಿಲ್ ಅಲ್ಲಿ ತೋರಿಸ್ಕೊಟ್ಟಿದ್ದಾರೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಮತ್ತೆ ಎಲ್ಲರಿಗೂ ನನ್ನ ನಮಸ್ಕಾರ. ನಾವು ಒಂದು ಹೇಳೋದೇನಂದ್ರೆ, ನಾವೆಲ್ಲ ಇವತ್ತು ಮಧ್ಯಾಹ್ನ ಊಟ ಮಾಡಿದೀವಿ ಅಂದ್ರೆ 3 ಜನಕ್ಕೆ. ನಾವು ಒಂದು ನಮ್ಮ ಸೈನಿಕರು ಬಾರ್ಡರ್ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಅವ್ರಿಗೆಲ್ಲರಿಗೂ ಅವರ ಪಾದಾರವಿಂದಗಳಿಗೆ ನಮ್ಮ ನಮಸ್ಕಾರ ಮಾಡಬೇಕು. ಎರಡನೇದಾಗಿ ಅದು ಏನು ಅಂದ್ರೆ ಔಟ್ಸೈಡ್ ನಮ್ಮ ಬಾರ್ಡರ್ ಅಲ್ಲಿ, ಇನ್ಸೈಡ್ ಅಲ್ಲಿ ಪೊಲೀಸ್ ಸೆಕ್ಯೂರಿಟಿ ಫಾರ್ ಲಾ ಅಂಡ್ ಮೇಂಟೈನಿಂಗ್ ಲಾ ಅಂಡ್ ಆರ್ಡರ್. ಫಾರ್ ದೆಮ್ ಆಲ್ಸೋ ವಿ ಶುಡ್ ಬಿ ವೆರಿ ಗ್ರೇಟ್ಫುಲ್ ಫಾರ್ ದೇರ್ ವರ್ಕ್ ಗಿವನ್ ಟು ಅಸ್ ಅಂಡ್ ಟೇಕಿಂಗ್ ಕೇರ್ ಆಫ್ ಅವರ್ ಲೈಫ್. ಮೂರನೇದಾಗಿ ರೈತರು ಅನ್ನ ಕೊಡೋರು ನಮ್ಗೆ. ಈ 3 ಜನಗಳಿಗೆ ನಾವು ಯಾವತ್ತೂ ಅಷ್ಟೇ ನಾವು ಚಿರಋಣಿಯಾಗಿರ್ಬೇಕು. ನಾವು ಯಾವುದೇ ಒಂದು ಬಟ್ಟೆ ಹಾಕೋಬಹುದು, ಯಾವುದೇ ಒಂದು ವೆಹಿಕಲ್ ಅಲ್ಲಿ ಹೋಗ್ಬೋದು, ಆದ್ರೆ ನಾವೆಲ್ಲ ಏನು ನಮ್ಮ ಮನೆಯಲ್ಲಿ ಅಥವಾ ಹೊರಗಡೆ ಮಾಡ್ತೀವಿ, ಇದಕ್ಕೆಲ್ಲ ಕಾರಣಕರ್ತರು ನಮ್ಗೆ ಗೊತ್ತಿಲ್ಲದೇ ನಮ್ಮ ಸೈನಿಕರು ಬಾರ್ಡರ್ ಮಾಡ್ತಾ ಇರ್ತಾರೆ. ಅವ್ರಿಗೆಲ್ಲರಿಗೂ ನಮಸ್ಕರಿಸಿ ನಾನು ಈ ಒಂದು ರೀಸೆಂಟ್ ಆಗಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅವರು ನಮ್ಮ ಹೈಕೋರ್ಟ್ ಪ್ರಿಮಿಯನ್ಸಸ್ ತಗೊಂಡು ನಮ್ಮ ಮಕ್ಕಳಿಗೆ, ನಮಗೆ ಮತ್ತು ಎಲ್ಲಾ ನಾಗರಿಕರು ಇಲ್ಲಿ ಯಾರಿದ್ದಾರೆ ಎಲ್ಲರಿಗೂ ಒಂದು ಮೆಸೇಜ್ ಕೊಟ್ರು. ಏನಾದ್ರೂ ಈ ತರದ ಒಂದು ಪರಿಸ್ಥಿತಿ ಬಂದ್ರೆ ಪ್ಯಾನಿಕ್ ಆಗಬಾರ್ದು, ಆತಂಕ ಮಾಡ್ಕೋಬಾರ್ದು. ಯಾವ ರೀತಿ ಆ ಆತಂಕವನ್ನು ಹೋಗ್ಲಾಡಿಸಿ ನಾವು ನಮ್ಮ ಲೈಫ್ ನ ಸೇವ್ ಮಾಡ್ಬೋದು, ನಮ್ ಲೈಫ್ ಸೇವ್ ಮಾಡ್ತಾ ಇನ್ನೊಬ್ಬರ ಲೈಫ್ ಕೂಡ ಸೇವ್ ಯಾವ ರೀತಿ ಮಾಡ್ಬೋದು ಅನ್ನೋದನ್ನ ನಮ್ಗೆ ಎಲ್ಲಾ ಡಿಪಾರ್ಟ್ಮೆಂಟ್ಗಳು ನಮ್ಗೆ ತೋರಿಸ್ಕೊಟ್ಟಿದ್ದಾರೆ. ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ. ಭಾರತ ಮಾತೆಗೆ ನಮಸ್ಕರಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಸಿಪಿ ಅವರಬಹುದು, ಎಸ್ಪಿ ಅವರು, ಡಿಸಿಎಫ್, ಕಾರ್ಪೊರೇಷನ್ ಕಮಿಷನರ್, ಇಬ್ಬರು ಎಸಿಎಸ್, ತಹಸೀಲ್ದಾರ್, ಆಲ್ ಅದರ್ ಡಿಎಸ್ಜೆಪಿ ಎಲ್ಲ ಅಧಿಕಾರಿ ವರ್ಗದವರು, ಅದ್ರ ಜೊತೆಗೆ ಇಲ್ಲಿ ನನ್ನ ಜೊತೆ ಕೈ ಜೋಡಿಸಿ ಬಂದಿರೋರು ರೆಡ್ ಕ್ರಾಸ್ ಸಂಸ್ಥೆ, NSS ಮತ್ತು ಇನ್ನಿತರೆ ಸಂಸ್ಥೆಗಳಿಗೆ ನನ್ನ ಕಡೆಯಿಂದ ನಾವು ಹೃತ್ಪೂರ್ವಕ ಧನ್ಯವಾದವನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ನಾವು ಈಗ ಸತತವಾಗಿ ಇದು 3ನೇ ವರ್ಷ ನಾವು ಅಣಕು ಪ್ರದರ್ಶನ ಮಾಡ್ತಾ ಇರೋದು. ಮೊದಲೇ ವರ್ಷ ನಾವು ಯಾವ ರೀತಿ ಫ್ಲಡ್ ಸಿಚುವೇಶನ್ ಇದ್ದಲ್ಲಿ ಯಾವ ರೀತಿ ನಾವು ಬಚಾವ್ ಮಾಡ್ತೀವಿ, ಜನರಿಗೆ ರೆಸ್ಕ್ಯೂ ಆಪರೇಷನ್ ಹೇಗೆ ಮಾಡ್ತೀವಿ ಅಂತ 2023ರಲ್ಲಿ ನಾವು ಮಾಡಿದ್ದೀವಿ. 2024ರಲ್ಲಿ ಇಫ್ ದರ್ ಇಸ್ ಎನಿ ಅದರ್ ಸಿಚುವೇಶನ್, ನಾವು ಬಿಲ್ಡಿಂಗ್ ಅಲ್ಲಿ ಫೈರ್ ಆಯಿತು, ಕ್ವಿಕ್ ಆಯಿತು, ಆ ರೀತಿ ಪರಿಸ್ಥಿತಿಯಲ್ಲಿ ಹೇಗೆ ಜನರಿಗೆ ನಾವು ಬಚಾಯಿಸಬಹುದು ಬಗ್ಗೆ ಅಣಕು ಪ್ರದರ್ಶನ ನಾವು ಮಾಡಿರೋದು. ಈ ವರ್ಷ ಈ ರೀತಿ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಆಪರೇಷನ್ ಅಭ್ಯಾಸ ಅಂತ ಹೇಳಿ ಸರ್ಕಾರದಿಂದಲೂ ನಿರ್ದೇಶನವನ್ನು ಬಂದಿದೆ ಮತ್ತು ನಮ್ಮ ಜನರಲ್ಲಿ, ನಾಗರಿಕರಲ್ಲಿ ಒಂದು ಮುನ್ಸೂಚನೆ ಇರಬೇಕು, ಅವ್ರಿಗೆ ಗೊತ್ತಿರಬೇಕು ಆತಂಕದ ಯಾವುದಾದ್ರೂ ಒಂದು ಪರಿಸ್ಥಿತಿಯಲ್ಲಿ ಹೇಗೆ ಬಚಾವ್ ಮಾಡಬಹುದು ಅಂತ. ಆ ಒಂದು ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ನಾವು ಶಾರ್ಟ್ ನೋಟಿಸ್ ಅಲ್ಲಿ ಆರ್ಗನೈಸ್ ಮಾಡಿದ್ದೀವಿ. ಇಲ್ಲಿ ಭಾಗವಹಿಸ್ತಾ ಇರೋರಿಗೆ ಪ್ರತಿಯೊಬ್ಬರಿಗೆ ನಾವು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ರಿಯಲ್ ಲೈಫ್ ಸಿಚುವೇಶನ್ ಈ ರೀತಿ ಇದ್ದಾಗ ನಾವು ಬಹಳ ಭಯದಿಂದ ಇದು ಫೇಸ್ ಮಾಡಬೇಕಾಗಿರೋದು ಸಿಚುವೇಶನ್.
ಬಟ್ ಇಂಟರ್ ಡಿಪಾರ್ಟ್ಮೆಂಟಲ್ ಕೋಆರ್ಡಿನೇಷನ್ ಯಾವಾಗಲೂ ನಾವು ಮಾಡ್ತೀವಿ, ಮಾಡ್ತಾನೆ ಬರ್ತಾ ಇದ್ದೀವಿ. ಡೆಫಿನೆಟ್ಲಿ ಯಾವುದಾದ್ರೂ ಈ ರೀತಿ ಸಂದರ್ಭ ಬಂದಲ್ಲಿ ಸಹ ನಾವು ಡೆಫಿನೆಟ್ಲಿ ಮಾಡೇ ಮಾಡ್ತೀವಿ. ಬಟ್ ನನಗೆ ಏನು ಹೆಮ್ಮೆ ಅಂದರೆ 6ನೇ ತಾರೀಕು ಏನು ಅಗ್ರೆಷನ್ ಆಗಿತ್ತು ಬಾರ್ಡರಲ್ಲಿ, ಅದೇ ದಿವಸ ನೆಕ್ಸ್ಟ್ ಡೇ ಇಟ್ ಸೆಲ್ಫ್ 7th ನಾವು ಮಾಕ್ ಡ್ರಿಲ್ ಏರ್ಪೋರ್ಟಲ್ಲಿ ಮಾಡಿದ್ದೀವಿ. ಯಾಕೆಂದರೆ ಅದನ್ನು ಒಂದು ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ ನಮ್ಮ ಜಿಲ್ಲೆಗೆ ಹೊಂದಿರೋರು. ಒಂದು ವಿದಿನ್ 24 hours ಅಂತೂ ಹೇಳೋಕ್ಕೆ ಆಗೋಲ್ಲ, ವಿದಿನ್ 18 hours ನೋಟಿಸ್ ನಾವು ಏರ್ಪೋರ್ಟಲ್ಲಿ ಮಾಕ್ ಡ್ರಿಲ್ ಮಾಡಿಸಿರೋದು. ಈಗ ನಾವು ಹೈಕೋರ್ಟಲ್ಲಿ ಇವತ್ತು ಮಾಡ್ತಾ ಇದ್ದೀವಿ. ಮುಂದೆ ಹೋಗ್ತಾ ಒಂದು ಗ್ರಾಮ ಪಂಚಾಯತಲ್ಲಿ, ಒಂದು ಬಸ್ ಸ್ಟ್ಯಾಂಡಲ್ಲಿ ಮತ್ತು ಯಾವುದು ಒಂದು ಕಾಲೇಜ್ ವ್ಯಾಪ್ತಿಯಲ್ಲಿ ನಾವು ಮಾಡ್ತೀವಿ. ಸೊ ದಟ್ ದ ಯೂತ್ ಆಲ್ಸೋ ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಕೈಂಡ್ ಆಫ್ ಪ್ರಿಕಾಷನ್ಸ್ ಹ್ಯಾವ್ ಟು ಬಿ ಟೇಕನ್. ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ಈ ಒಂದು ಅಣಕು ಪ್ರದರ್ಶನದಲ್ಲಿ ಬಹಳಷ್ಟು ಕಾಲೇಜಿನ ಮತ್ತು ಸ್ಕೂಲಿನ ಸ್ಟೂಡೆಂಟ್ಸ್ ಸಹ ಬಂದಿದ್ದಾರೆ. ಅವ್ರ ಮುಖಾಂತರ ಸಹ ಈ ಒಂದು ವರ್ಡ್ ಸ್ಪ್ರೆಡ್ ಆಗಬೇಕು ಅಂತ ನಾನು ವಿನಂತಿ ಮಾಡ್ತೀನಿ. ಇಲ್ಲಿ ಎಸ್ಪೆಷಲಿ ಹೈಕೋರ್ಟ್ ಅವ್ರಿಗೆ ನಾವು ಥ್ಯಾಂಕ್ ಯು ಹೇಳಬೇಕು. ಅವ್ರ ಪ್ರಮೈಸಸ್ ಈ ಒಂದು ಅಣಕು ಪ್ರದರ್ಶನಕ್ಕೆ ಅವ್ರು ಮಾಡಿಕೊಟ್ಟಿರೋರು, ಮತ್ತು ಈ ಮೂಲಕನೇ ಎಲ್ಲರಿಗೆ ನಾವು ಸಾಕಷ್ಟು ಮಾಧ್ಯಮ ಮಿತ್ರರು ಬಂದಿದ್ದೀರಿ ಇಲ್ಲಿ. ನಿಮ್ಮ ಮುಖಾಂತರನೂ ಎಲ್ಲರಿಗೆ ಈ ಒಂದು ಮಾಹಿತಿ ಹೋಗಬೇಕು. ವಿ ಆರ್ ವೆಲ್ ಪ್ರಿಪೇರ್ಡ್, ಆಲ್ ದ ಡಿಪಾರ್ಟ್ಮೆಂಟ್ಸ್ ಆರ್ ವೆಲ್ ಟ್ರೈನ್ಡ್. ಇನ್ಫ್ಯಾಕ್ಟ್ ನನಗೆ ಹೆಮ್ಮೆ ಅನಿಸ್ತಾ ಇದೆ, ರೆಡ್ ಕ್ರಾಸ್ ಅವ್ರ ಜೊತೆ ನಾವು ಟೈ ಅಪ್ ಮಾಡಿ ಆಲ್ಮೋಸ್ಟ್ 25 ಸ್ಕೂಲ್ಸ್ ಆ್ಯಂಡ್ ಕಾಲೇಜಸಲ್ಲಿ ಫಸ್ಟ್ ಏಡ್ ಹೇಗೆ ಕೊಡಬೇಕು, ಹೇಗೆ ಸಾರ್ವಜನಿಕರು ನನ್ನ ಜೊತೆ ಕೈ ಜೋಡಿಸ್ಬೋದು ಜಿಲ್ಲಾಡಳಿತದ ಜೊತೆ, ಅದ್ರ ಬಗ್ಗೆ ಸಹ ನಾವು ಸಾಕಷ್ಟು ಮುಂಜಾಗ್ರತೆಯಿಂದ ಟ್ರೈನಿಂಗ್ಗಳು ಎಲ್ಲ ಮಾಡ್ಕೊಂಡಿದ್ವಿ. ಫಸ್ಟ್ ಏಡ್ದು ಇನ್ಫ್ಯಾಕ್ಟ್ ಸಾಕಷ್ಟು ಸರ್ಟಿಫಿಕೇಟ್ಸ್ ಇಶ್ಯೂ ಆಗುವ ರೀತಿ ಪ್ರೋಗ್ರಾಮ್ಗಳು ಆಗಿವೆ. NCC ಕೆಡೆಟ್ಸ್ ಎಲ್ಲರದು ಟ್ರೈನಿಂಗ್ ಆಗ್ತಾ ಇದೆ. ಅಫ್ಕೋರ್ಸ್ ನಮ್ಮ ಡಿಪಾರ್ಟ್ಮೆಂಟ್ ಅವರು ಇದ್ದಾರೆ, ಇಲ್ಲಿ KSISF ಅವರು ಇದ್ದಾರೆ, ಪೊಲೀಸ್ನವರು ಇದ್ದಾರೆ, ಫೈರ್ನವರು ಇದ್ದಾರೆ. ಆಲ್ ಆಫ್ ಅಸ್ ಹ್ಯಾವ್ ಬೀನ್ ವರ್ಕಿಂಗ್ ವೆರಿ ಹಾರ್ಡ್. ಈ ರೀತಿ ಒಂದು ಪ್ರದರ್ಶನದಿಂದ ಸಾರ್ವಜನಿಕರಿಗೂ ಇದು ಗೊತ್ತಾಗುತ್ತೆ. ಐ ಹೋಪ್ ಸಚ್ ಅ ಸರ್ಕಮ್ಸ್ಟಾನ್ಸ್ ಡಸ್ ನಾಟ್ ಅರೈಸ್. ಆದರೂ ಬಂದಿದ್ದರಲ್ಲಿ ನಾವು ಎಲ್ಲರೂ ವಿ ಆರ್ ವೆಲ್ ಪ್ರಿಪೇರ್ಡ್ ಆ್ಯಂಡ್ ವಿ ಆರ್ ವೆಲ್ ಟ್ರೈನ್ ಅಂತ ಒಂದು ತೋರ್ಸೋಕ್ಕೆ ಒಂದು ಅವಕಾಶ ಸಿಕ್ತು. ಥ್ಯಾಂಕ್ ಯು ವೆರಿ ಮಚ್ ಎವ್ರಿಬಡಿ ಫಾರ್ ಕಮಿಂಗ್ ಹಿಯರ್. ಇಂಗ್ಲೇಶ್ ಸರ್ ಹೇಳಿದಾಗೆ ವಿ ಆರ್ ಆಲ್ ಹಿಯರ್ ಫಾರ್ ಈಚ್ ಅದರ್, ವಿ ಆರ್ ಇಂಡಿಯನ್ಸ್ ಫಸ್ಟ್. ಸೊ ನನಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ ದಟ್ ಕರ್ನಾಟಕದಲ್ಲಿ, ಭಾರತದಲ್ಲಿ ಈ ರೀತಿ ಮೆಕ್ಯಾನಿಸಮ್ಸ್ ಇದೆ ಟು ಶೋ ದಟ್ ವಿ ಆರ್ ವೆಲ್ ಪ್ರಿಪೇರ್ಡ್ ಆ್ಯಂಡ್ ವಿ ವಿಲ್ ಫೇಸ್ ಎನಿ ಸಿಚುವೇಶನ್ ಟುಗೆದರ್. ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರೋರಿಗೆ ಪ್ರತಿಯೊಬ್ಬರಿಗೆ ವೈಯಕ್ತಿಕವಾಗಿ ಮತ್ತು ಜಿಲ್ಲಾ ವತಿಯಿಂದ ನಾನು ಮತ್ತೊಮ್ಮೆ ಧನ್ಯವಾದವನ್ನು ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಅಣಕು ಪ್ರದರ್ಶನವನ್ನು ಮಾಡ್ತಾ ಇದ್ದೀವಿ. ಇದನ್ನ 2 ರೀತಿಯಲ್ಲಿ ನೋಡ್ಕೊಳ್ಬೇಕಾಗಿರೋದು. ಒಂದು, ಹೌ ಪ್ರಿಪೇರ್ಡ್ ವಿ ಆರ್, ನಾವೆಲ್ಲರೂ ಯಾವ ಮಟ್ಟಿಗೆ ಸನ್ನದ್ಧರಾಗಿದ್ದೀವಿ, ಅದರ ಒಂದು ಇಂಟ್ರಾಸ್ಪೆಕ್ಷನ್ ರೀತಿ ಇದೊಂದು ಅಣಕು ಪ್ರದರ್ಶನ ಆಗುತ್ತೆ. ಮತ್ತು 2ನೇದು, ಹೌ ವಿ ಹ್ಯಾಂಡಲ್ ಇನ್ ಕ್ರೈಸಿಸ್, ಹೌ ಕಲೆಕ್ಟಿವ್ಲಿ ವಿ ಡೀಲ್ ವಿತ್ ಇಟ್. ನಾವೆಲ್ಲರೂ ಒಗ್ಗಟ್ಟಿನಿಂದ, ಇಲ್ಲೆಲ್ಲ ಗೊತ್ತಿದೆ ತಮಗೆ, ಬರೀ ಪೊಲೀಸ್ ಅಷ್ಟೇ ಅಲ್ಲ, ಜಿಲ್ಲಾಡಳಿತ ಇದೆ, ಫೈರ್ ಡಿಪಾರ್ಟ್ಮೆಂಟ್ ಇದೆ, ಸಿವಿಲ್ ಡಿಫೆನ್ಸ್ ಇದೆ, ಗೌರ್ಮೆಂಟ್ ಎಂಪ್ಲಾಯೀಸ್ ಇದ್ದಾರೆ, ಸಾರ್ವಜನಿಕರಿದ್ದಾರೆ, ಮಹಿಳೆಯರಿದ್ದಾರೆ, ಮಕ್ಕಳಿದ್ದಾರೆ. ಪ್ರತಿಯೊಬ್ಬರು ಇದರಲ್ಲಿ ಭಾಗವಹಿಸಿದಾಗ ಮಾತ್ರ ಇದನ್ನು ನಾವು ಯಶಸ್ವಿಯಾಗಿ ಯಾವುದೇ ಒಂದು ಅಹಿತಕರ ಘಟನೆಯನ್ನ ತಡೆಗಟ್ಟುವಲ್ಲಿ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಇದೆ ಅಂತ ತೋರಿಸಿಕೊಡುವಂತ ಒಂದು ಎಕ್ಸರ್ಸೈಸ್. ಇದು ತುಂಬಾ ಚೆನ್ನಾಗಿ ತಾವು ಮಾಡಿದ್ದೀರಿ. ಇದು ಬರೀ ಯುದ್ಧದ ಹಿನ್ನೆಲೆಯಲ್ಲಿ ಅಷ್ಟೇ ಅಲ್ಲ, ಬೇರೆ ಯಾವುದೇ ರೀತಿ ಎಮರ್ಜೆನ್ಸಿ ಇರ್ಬೋದು. ಕೆಲವು ಕಡೆ ಈ ಫೈರ್ ಡಿಸಾಸ್ಟರ್ ಆಗ್ತಾ ಇರ್ಬೋದು, ಫ್ಲಡ್ ಬರ್ಬೋದು, ಮಳೆಗಾಲ ಬರ್ತಾ ಇದೆ, ನೆಕ್ಸ್ಟ್ ಯಾವುದು ಹೋಕ್ಸ್ ಬಾಂಬ್ ಕರೆ ಬರ್ಬೋದು. ಯಾವುದೇ ರೀತಿ ಭಯ ಪಡದೆ ಗೌರವಾನ್ವಿತ ನ್ಯಾಯಾಧೀಶರು ಯಾವ ರೀತಿ ಹೇಳಿದ್ರು ನಮಗೆ ಇಂಗ್ಲೇಶ್ ಸಾಹೇಬರು, ಹೆದರದೆ ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ರೆ ಇವುಗಳೆಲ್ಲ ನಾವು ಯಶಸ್ವಿಯಾಗಿ ಮತ್ತು ನಿರ್ಭಯದಿಂದ ನಾವು ಅದನ್ನು ಎದುರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಅದರಿಂದ ಆಗುವ ಏನೇ ಒಂದು ದುಷ್ಪರಿಣಾಮ ಆಗುವಂಥದ್ದು, ನಷ್ಟ ಆಗ್ಬೋದು, ಹಾನಿ ಆಗ್ಬೋದು, ಅದನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತು ಈ ಮಾಕ್ ಡ್ರಿಲ್ಸ್ ಮುಂದಿನ ದಿನಗಳಲ್ಲಿ ಕೂಡ ಬೇರೆ ಬೇರೆ ಸ್ಥಳಗಳಲ್ಲಿ ನಾವು ಪ್ಲಾನ್ಗಳನ್ನು ಮಾಡ್ಕೊಂಡಿದ್ದೀವಿ. ಅಲ್ಲಿನೂ ಕೂಡ ಎಲ್ಲ ಡಿಪಾರ್ಟ್ಮೆಂಟ್ಸ್ ಈಚ್ ದಿಸ್ ಎಕ್ಸರ್ಸೈಸ್ ಪ್ರತಿಯೊಂದರಲ್ಲಿಯೂ ದೇರ್ ಇಸ್ ಆಲ್ವೇಸ್ ಸ್ಕೋಪ್ ಫಾರ್ ಇಂಪ್ರೂವ್ಮೆಂಟ್. ಯಾವ ರೀತಿ ನಾವು ಕಮ್ಯುನಿಕೇಟ್ ಮಾಡ್ತೀವಿ, ಯಾವ ರೀತಿ ನಾವು ಅದನ್ನು ಹ್ಯಾಂಡಲ್ ಮಾಡ್ತೀವಿ, ಹೌ ವಿ ವರ್ಕ್ ಎಸ್ ಎ ಟೀಮ್. ಸೊ ಪ್ರತಿಯೊಂದರಲ್ಲಿ ಸುಧಾರಿಸಲಿಕ್ಕೆ ಅವಕಾಶ ಇರುತ್ತೆ. ಮುಂದಿನ ನಮ್ಮ ಟೀಮ್ ಏನು ಮಾಕ್ ಡ್ರಿಲ್ಸ್ ಇರುತ್ತೆ ಅದರಲ್ಲಿ ಇನ್ನಷ್ಟು ಸುಧಾರಿಸ್ಕೊಳ್ಳೋಣ. ನಮ್ಮ ರೆಸ್ಪಾನ್ಸ್ ಟೈಮ್ ಇರ್ಬೋದು, ದ ಹೌ ವಿ ಹ್ಯಾಂಡಲ್, ಕಾರ್ಡ್ನಿಂಗ್ ಆಫ್, ಮತ್ತೆ ರೆಸ್ಕ್ಯೂ ಮಾಡುವಂಥದ್ದು, ಬೇರೆ ಬೇರೆ ರೀತಿಯ ಕಾಂಪೊನೆಂಟ್ಸ್ಗಳನ್ನು ಕೂಡ ನಾವು ಇನ್ವಾಲ್ವ್ ಮಾಡಿಕೊಂಡು ವಿ ವಿಲ್ ಮೇಕ್ ಇಟ್ ಮೋರ್ ವೈಡರ್ ಆ್ಯಂಡ್ ಮೋರ್ ಕಾಂಪ್ರಿಹೆನ್ಸಿವ್ ಮಾಕ್ ಡ್ರಿಲ್ಸ್ ಇನ್ ಕಮಿಂಗ್ ಡೇಸ್. ಥ್ಯಾಂಕ್ ಯು.
ಕಲಬುರಗಿ ನಗರದ ಶಹಾಬಜಾರ್ ಬಡಾವಣೆಯ ಕಟಗರಪುರದಲ್ಲಿ ಇರುವ ಶ್ರೀ ಅನಂತಶಯನ ಬಾಲಾಜಿ ಮಂದಿರದಲ್ಲಿ ಶುಕ್ರವಾರ ರಜಪೂತ ಸಮಾಜದ ಮಹಿಳಾ ಮಂಡಳದ ಅಧ್ಯಕ್ಷರಾದ ಅನಿತಾ ಸಿಂಗ್ ಸದ್ದಿವಾಲ್ ಅವರ ನೇತೃತ್ವದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಮಹಿಳೆಯರಿಗಾಗಿ ಸನ್ಮಾನ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ರಾಜಪೂತ ಸಮಾಜದ ವತಿಯಿಂದ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಮಹಿಳೆಯರಿಗೆ ಸನ್ಮಾನ ಸಮಾರಂಭವು ದಿನಾಂಕ 16 ಮೇ 2025ರಂದು ಕಲಬುರಗಿ ನಗರದ ಶಹಾಬಜಾರ್ ಬಡಾವಣೆಯಲ್ಲಿ ಇರುವ ಕಟಗರಪುರದಲ್ಲಿನ ಶ್ರೀ ಅನಂತಶಯನ ಬಾಲಾಜಿ ಮಂದಿರದ ಆವರಣದಲ್ಲಿ ರಾಜಪೂತ ಮಹಿಳಾ ಮಂಡಳದ ವತಿಯಿಂದ ಜರುಗಿತು. ಈ ಸಂದರ್ಭದಲ್ಲಿ ಡಾಕ್ಟರೇಟ್ ಪದವಿ ಪುರಸ್ಕೃತ ಡಾಕ್ಟರ್ ಅರ್ಚನಾ ತಿವಾರಿ, ಪ್ರಿನ್ಸಿಪಲ್ ಪದವಿ ಪಡೆದಿರುವ ಡಾಕ್ಟರ್ ಸವಿತಾ ತಿವಾರಿ, ಉತ್ತಮ ಶಿಕ್ಷಕಿ ಜ್ಯೋತಿ ಹಜೇರಿ, ಶಿಲ್ಪಾ ತಿವಾರಿ, ಕಾವೇರಿ ತಿವಾರಿ, ಉತ್ತಮ ಸಂಗೀತಕ್ಕಾಗಿ ಸೌಮ್ಯಲತಾ ಇನಾಮ್ದಾರ್, ಕವಿತೆಗಳಿಗಾಗಿ ಪ್ರೇಮಾ ತಿವಾರಿ, ಕರಾಟೆ ಚಾಂಪಿಯನ್ ಜಮುನಾ ಶುಕ್ಲಾ ಇವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಈ ಕಾರ್ಯಕ್ರಮವು ರಾಜಪೂತ ಸಮಾಜದ ಮಹಿಳಾ ಮಂಡಳದ ಅನಿತಾ ಸದ್ದಿವಾಲ್ ಅವರ ನೇತೃತ್ವದಲ್ಲಿ ನಡೆಯಿತು. ಈ ಸಂದರ್ಭದಲ್ಲಿ ಶೋಭಾ ದುಬೆ, ಗಂಗಾ ತಿವಾರಿ, ಲೀಲಾ ಚೌಹಾಣ್, ಬಸಂತಿ ಪಾಠಕ್, ಅನುಪಮಾ ಅವಸ್ತಿ, ವಿದ್ಯಾ ತಿವಾರಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. हर चीज़ में हमारे यहाँ सहयोग करें, हमारे साथ हमारी रीढ़ की हड्डी की तरह, एक स्तंभ की तरह हमारे साथ खड़े रहे ताकि हम आगे बढ़ सकें. जैसे कि अंग्रेजी में कहते हैं कि बिहाइंड एवरी सक्सेसफुल मैन देयर इज़ अ वुमन, उसी तरह एक जो पुरुष जो आगे बढ़ता है, कुछ कामयाबी हासिल करता है, उसके पीछे एक स्त्री रहती है. उसी तरह जब एक स्त्री कामयाब होती है, उसके पीछे एक पुरुष का होना स्वाभाविक है, क्योंकि हिंदू हमारे भारतीय समाज में पुरुष की सहायता के बगैर स्त्री कुछ नहीं कर सकती. ठीक है, हम लोग जो स्त्रियाँ कामयाब हुई हैं उसके पीछे हमारे पतियों का हाथ, भाई का हाथ, पिता का हाथ, किसी न किसी पुरुष का हाथ हमारे, और आशीर्वाद उनका साथ. मैं कुछ ऐसा कहना चाहूँगी, बहुत सारे लोगों को तो पता है कि अब का गुलबर्गा कैसा है. जब मैं शादी होकर आई, जब 1980 में जब का गुलबर्गा कैसा था और किस तरह से मैंने अपना रास्ता बनाया कि एक महिला होते हुए इस गुलबर्गा शहर में कुछ हासिल कर सकूं. मैंने बहुत कुछ तो हासिल नहीं किया, लेकिन हाँ, मैंने मेहनत की, उस पर ईश्वर का आशीर्वाद था, आप लोगों का, समाज का, बड़ों का, बुजुर्गों का, सबका आशीर्वाद था, जिससे मैं आगे बढ़ सकी. इस समय पे मैं धर्म सिंह साहब को याद करना चाहूँगी, जिसके बगैर मुझे यहाँ तक पहुँचने में कामयाबी नहीं हासिल होती, क्योंकि हर एक के पास टैलेंट होता है कि हर एक के इंसान के अंदर कुछ ना कुछ स्पेशलिटी, भगवान हर एक को कुछ ना कुछ देता है. ऐसा नहीं कि कुछ नहीं देता. कोई कारीगरी में, कोई गाने में, कोई चित्रकला में, किसी न किसी एक क्षमता रहती है. ऐसी ही मुझ में भी कुछ शायद कुछ क्षमता थी, तो मैं उस पथ पे चल पड़ी. लेकिन क्षमता कैसे जानी जाए, लोग कैसे आपको पहचाने, उसके लिए आपको किसी न किसी गुरु की ज़रूरत होती है. तरफ से मैं आप सबको मेरी तरफ से नमस्कार करती हूँ. और आज हमारे मंच पे बैठे हुए श्रीमती अर्चना जी को और सविता को, ज्योति को, सभी को, यहाँ जो बैठे हैं, मैं सबका नाम भूल सकती हूँ, अभी लिस्ट देखना पड़ेगा, क्योंकि ये लोग हमारे, ये ऐसे चीज़ है हमारे राजपूत समाज में डायमंड बोल सकते हैं. इनकी प्रेरणा आप लेने के लिए मैं ये कार्यक्रम रखी हूँ. ये कितने दिन से मैं सोच रही थी इनको बुलाना, सम्मान करना. अर्चना भाभी को मैं कितने बार बोलती थी, भाभी आपका सम्मान करना है, हो रहा ही नहीं बोल के. वो ज्योति आ गई गाँव से, ज्योति आने के बाद में उसके तरफ से सबको तो बुलाएंगे. मैं चाहती हूँ सारे राजपूत महिला मंडल से कि आप लोग इनको देखो, आप भी अपने बहू को, बेटी को प्रेरणा दो कि नौकरी करे, बाहर जाए, अच्छे संस्कार. ज्योति, मैं सारे बातें बोलना चाहती थी, सारे बातें ज्योति ने बता दी, क्योंकि वो मेरी भतीजी है, पूरा बताती हूँ. इसके लिए मैं चाहती हूँ कि इनकी तरह आप भी बाहर निकल के अपने समाज के लिए काम करें. बाहर भी काम करो, कुछ टाइम अपने समाज को दो. और कुछ लोग हैं हमारे समाज को ऐसे करते हैं, राजपूत के होके अपने राजपूत के बच्चों को बाहर निकलने नहीं देते, बहुओं को निकलने नहीं देते. फिर भी मैंने निकला, मैंने बहुत कुछ झेला, झेलने के बाद में भी आज यहाँ पे हूँ, मैं आपके सामने हूँ, मैं यहाँ पे. इसी तरह अपने बेटियों को, बहुओं को बाहर निकलने का मौका दो, उनको भी ऐसे काम करने का मौका दो. और सब में स्पेशली बोले तो मैं राजपूत समाज महिला मंडल में टाइम देने के लिए बोल रही हूँ. और मैं क्लासेस भी ले रही हूँ, ढोलक क्लास ले रही हूँ, संगीत क्लास ले रही हूँ,
क्योंकि सब बच्चियाँ पिक्चर जाते इधर जाते उधर जाते, मगर समाज में कोई नहीं आते, क्योंकि पहले हमारा फाउंडेशन खराब हो रहा है। पहले फाउंडेशन अच्छा होना चाहिए, फाउंडेशन तुम ताकीद करो उनको, ये गलत है। आप उनको छूट मत दो, क्योंकि बहुत घरों में बहुत छूट हो रहा है। अपने समाज में भी जाना चाहिए, वहाँ पे भी जाना चाहिए, सब जगह काम करना चाहिए। अपने समाज में नहीं आए तो फिर राजपूत बोल के कौन कैसा पहचानेगा? अपन हिंदू है, राजपूत है बोल के कौन कैसा पहचानेगा? ऐसा होके हमारा समाज बहुत पीछे जा रहा है। मेरी सबसे विनती है कि इन लोगों को देख के आप कुछ प्रेरणा लेके अपने बहू बच्चियों को भी टाइम देने की कोशिश करें, उनको घर पे समझाएं। और मंदिर में भी, हमारे बालाजी मंदिर में भी जो भी कार्यक्रम में है, सब में भाग लेने के लिए, आने के लिए टाइम दीजिए। और प्रेरणा करती हूँ मैं सबसे तुमको कि ये सब मैं जो चला रही हूँ, आप लोग भी चलाने में हिम्मत होनी चाहिए, बस और कुछ नहीं इसके ज़्यादा। ಕಲಬುರಗಿ ಸಾಂಸ್ಕೃತಿಕ ಪ್ರತಿಷ್ಠಾನ ಕಲಬುರಗಿಯ ವತಿಯಿಂದ ಕಲಬುರಗಿ ನಗರದ ಕಲಾಮಂಡಲದಲ್ಲಿ ನಿವೃತ್ತ ಕನ್ನಡ ಉಪನ್ಯಾಸಕರಾದ ರೇವಣಸಿದ್ದಪ್ಪ ದುಕಾನವರ ಹೂಗನಸು ಕವನ ಸಂಕಲನ ಬಿಡುಗಡೆ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ಸಾಂಸ್ಕೃತಿಕ ಪ್ರತಿಷ್ಠಾನ ಕಲಬುರಗಿಯ ವತಿಯಿಂದ ನಿವೃತ್ತ ಕನ್ನಡ ಉಪನ್ಯಾಸಕರಾದ ರೇವಣಸಿದ್ದಪ್ಪ ದುಕಾನ್ರವರ ಹೂಗನಸು ಕವನ ಸಂಕಲನ ಬಿಡುಗಡೆ ಸಮಾರಂಭವು ದಿನಾಂಕ 15 ಮೇ 2025 ಸಾಯಂಕಾಲ 5:30 ಗಂಟೆಗೆ ಕಲಬುರಗಿ ನಗರದ ಅನ್ನಪೂರ್ಣ ಕ್ರಾಸ್ ಹತ್ತಿರವಿರುವ ಕಲಾಮಂಡಲದಲ್ಲಿ ಜರುಗಿತು. ಈ ಸಮಾರಂಭದ ಸಾನ್ನಿಧ್ಯವನ್ನು ಸುಕ್ಷೇತ್ರ ಶ್ರೀನಿವಾಸ ಸರಡಿಗೆಯ ಸಂಸ್ಥಾನ ಹಿರೇಮಠದ ಪೂಜ್ಯ ಶ್ರೀ ಷಟಸ್ಥಲ ಬ್ರಹ್ಮಿ ಡಾಕ್ಟರ್ ರೇವಣಸಿದ್ದ ಶಿವಾಚಾರ್ಯರು ಹಾಗೂ ಕಾಳಗಿ ತಾಲೂಕಿನ ಸುಕ್ಷೇತ್ರ ಭರತನೂರಿನ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಚಿಕ್ಕ ಗುರುನಂಜೇಶ್ವರ ಮಹಾಸ್ವಾಮಿಗಳು ವಹಿಸಿದ್ದರು. ಉದ್ಘಾಟಕರಾಗಿ ಕಲಬುರಗಿಯ ಹಿರಿಯ ಕಾಂಗ್ರೆಸ್ ಮುಖಂಡರಾದ ನೀಲಕಂಠರಾವ್ ಮುಲ್ಗೆ ಆಗಮಿಸಿದ್ದರು. ಸಂಕಲನ ಬಿಡುಗಡೆ ಮಾಡಲು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬೆಂಗಳೂರಿನ ಸದಸ್ಯರಾದ ಡಾಕ್ಟರ್ ಸಿದ್ದರಾಮ್ ಹೊನ್ಕಲ್ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ವಿಜಿ ಮಹಿಳಾ ಪದವಿ ಕಾಲೇಜು ಕಲಬುರಗಿಯ ನಿವೃತ್ತ ಪ್ರಾಧ್ಯಾಪಕರಾದ ಡಾಕ್ಟರ್ ವಿಜಯಕುಮಾರ್ ಪರುತೆ ವಹಿಸಿದ್ದರು. ಕೃತಿ ಕುರಿತು ಮಾತನಾಡಲು ಕಲಬುರಗಿಯ ಸಾಹಿತಿಗಳಾದ ಡಾಕ್ಟರ್ ಶೈಲಜಾ ಬಾಗೇವಾಡಿ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕಲಬುರಗಿಯ ನಿವೃತ್ತ ಪ್ರಾಚಾರ್ಯರಾದ ಮಧುಕರ ದೇಶಪಾಂಡೆ ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಕಲಬುರಗಿ ಸಾಂಸ್ಕೃತಿಕ ಪ್ರತಿಷ್ಠಾನ ಕಲಬುರಗಿಯ ಅಧ್ಯಕ್ಷರಾದ ಬಿಎಚ್ ನೆರುಗುಡಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ತುಕಾನ್ ಸರ್ ಅವರು ಚರ್ಚೆ ಮಾಡಿದರು. ಸರ್ ಕಾರ್ಯಕ್ರಮ ಮಾಡಬೇಕು, ಬಿಡುಗಡೆ ಮಾಡಬೇಕು, ಸ್ವಲ್ಪ ನಿಮ್ಮ ಸಹಕಾರ ಬೇಕು ಅಂತ ಕೇಳಿಕೊಂಡ್ರು. ಆಯ್ತು ಸರ್, ಬಿಡುಗಡೆ ಮಾಡೋದು ನಾವು ಬರೀ ಕೆಲಸನೇ ಅದೇ, ಕನ್ನಡದ ಕೆಲಸ ಮಾಡೋದೇ ನಾವು ನಿರಂತರವಾಗಿ 20-30 ವರ್ಷಗಳಿಂದ ಇದನ್ನೇ ಕೆಲಸ ಮಾಡ್ತೀವಿ. ಬರೀ ಸರ್ ಕಾರ್ಯಕ್ರಮ ಮಾಡೋಣ ಇಲ್ಲಿ ಕಲಾಮಂಡಲದಲ್ಲಿ. ಆಯ್ತು ಅಂತ ಒಪ್ಪಿಕೊಂಡು ಬರುತ್ತೆ ಸರ್ ಅವರು. ನಾವು ಕುಂತು ಡೇಟ್ ಮಾಡಿ ಇವತ್ತಿನ ಕಾರ್ಯಕ್ರಮ ಹಮ್ಮಿಕೊಂಡಿವಿ. ಒಳ್ಳೆಯ ದಿನ, ಮಳೆನೂ ಬರ್ತಾ ಇದೆ, ಇಲ್ಲಿ ಬೆಗೆ ಸೆಕೆ ಕಡಿಮೆ ಆಗ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಹೂಗನಸು ಅಂತಕ್ಕಂಥ ಒಂದು ಪುಸ್ತಕ ಇಲ್ಲಿ ಜನಾರ್ಪಣೆಗೊಳ್ತಾ ಇದೆ. ಇವತ್ತು ಕಲಬುರಗಿ ಪ್ರತಿಷ್ಠಾನ ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ಕಲಬುರಗಿಯಲ್ಲಿ ಮಾಡ್ತಾ ಇದೆ. ಪುಸ್ತಕ ಬಿಡುಗಡೆ ಮಾಡುತ್ತೆ, ಚರ್ಚಾ ಕಮ್ಮಟಗಳನ್ನು ಮಾಡುತ್ತೆ, ಕಾವ್ಯ ಕಮ್ಮಟಗಳನ್ನು ಮಾಡುತ್ತೆ, ಹೀಗೆ ಒಂದಲ್ಲ ಎರಡಲ್ಲ ನಾಟಕಗಳನ್ನು ಪ್ರದರ್ಶನ ಮಾಡುತ್ತೆ. ಇಂಥ ಅನೇಕ ಕಾರ್ಯಕ್ರಮಗಳು ಈ ಪ್ರತಿಷ್ಠಾನ ಹಮ್ಮಿಕೊಳ್ತಕ್ಕಂಥ ಒಂದು ಸಂದರ್ಭ. ಇವತ್ತು ತುಕಾನ್ ಸರ್ ಅವರ ಈ ಒಂದು ಪುಸ್ತಕ ಬಿಡುಗಡೆ ಸಮಾರಂಭವು ಕೂಡ ನಮ್ಮ ಪ್ರತಿಷ್ಠಾನದ ವತಿಯಿಂದ ತುಂಬಾ ಸಂತೋಷದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ತುಕಾನ್ ಸರ್ ಅವರು ಸುಮಾರು 30-35 ವರ್ಷಗಳ ಕಾಲ ಶಿಕ್ಷಕರಾಗಿ ಕೆಲಸ ಮಾಡಿ ಎಲ್ಲರೂ ಮನಸ್ಸು ಗೆಲ್ಲುವಲ್ಲಿ ಪ್ರೀತಿಯ ಪಾತ್ರರಾಗಿದ್ದಾರೆ. ಹಾಗೂ ಅವರ ಅವಧಿಯಲ್ಲಿ ಸಾಕಷ್ಟು ಯುವಕರು ಹಾಗೂ ಎಲ್ಲ ಮಕ್ಕಳು ಸಾಕಷ್ಟು ವಿದ್ಯಾವಂತರಾಗಿ ಮಾಡಿದ ಕೀರ್ತಿ ರೇವಣಸಿದ್ದಪ್ಪ ತುಕಾನ್ ಸರ್ ಅವರಿಗಿದೆ. ಹಾಗೂ ಅವರ ಅವಧಿಯಲ್ಲಿ ಸಾಕಷ್ಟು ಮಕ್ಕಳಿಗೆ ಹೆಚ್ಚಿನ ರೀತಿಯಿಂದ ತಮ್ಮ ಮಕ್ಕಳಲ್ಲಿ ಅವರ ಬೇರೆಯವರ ಮಕ್ಕಳಲ್ಲ ನಮ್ಮ ಮಕ್ಕಳಂತ ತಿಳ್ಕೊಂಡು ಒಂದು ಒಳ್ಳೆ ಶಿಕ್ಷಣ ಆಗಲು ಬಹಳ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಕೃತಿಯನ್ನ ಲೋಕಾರ್ಪಣೆಯನ್ನ ಈ ಶುಭ ಗಳಿಗೆಯಲ್ಲಿ ನಡೆದಿರ್ತಕ್ಕಂಥ ಅಮೂಲ್ಯವಾಗಿರುವಂತಹ ಕೃತಿ. ಪುಸ್ತಕಗಳು ಬಹಳಷ್ಟು ಜನ ಬರೀತಾರೆ. ಪುಸ್ತಕಗಳು, ಕವನಗಳು, ಬಹಳಷ್ಟು ರಚನೆಗಳು ಆಗುವಂಥದ್ದು ನಾವು ನೀವು ಕಂಡಿರ್ತಕ್ಕಂಥದ್ದು. ಆದರೆ ರೇವಣಸಿದ್ದಪ್ಪ ತುಕಾನ್ ಸರ್ ಅವರು ಈ ಹೂಗನಸು ಅನ್ನುವಂತ ಕೃತಿ ಅಮೂಲ್ಯವಾಗಿರತಕ್ಕಂಥ ಕವನವನ್ನು ರಚನೆ ಮಾಡಿ
ಬದುಕಿಗೆ ದಾರಿ ದೀಪವಾಗುವಂತ ಕೃತಿ ಯಾವುದು ಅಂದ್ರೆ ಅದು ಹೂಗನಸು ಪುಸ್ತಕ ಅಂತಕ್ಕಂಥ ಕವನ ರಚನೆ ಮಾಡಿದ್ದಾರೆ. ಹೂಗನಸು ಅದರಲ್ಲಿ ಇರುವಂತಹ ಟೈಟಲ್ ಬಹಳ ಸುಂದರವಾಗಿರ್ತಕ್ಕಂಥದ್ದು. ಮೇ 16ರಿಂದ ಜೂನ್ 4ರವರೆಗೆ ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದ ಹತ್ತಿರವಿರುವ ಕನ್ನಡ ಭವನದಲ್ಲಿ 2025ರ ಅತಿ ದೊಡ್ಡ ಫರ್ನಿಚರ್ ಎಕ್ಸಿಬಿಷನ್ ಸೇಲ್ ಹಮ್ಮಿಕೊಳ್ಳಲಾಗಿದೆ. 2025ರ ಅತಿ ದೊಡ್ಡ ಫರ್ನಿಚರ್ ಎಕ್ಸಿಬಿಷನ್ ಸೇಲ್ ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಆಯೋಜಿಸಲಾಗಿದೆ. ಈ ಎಕ್ಸಿಬಿಷನ್ ಸೇಲ್ನಲ್ಲಿ ಎಲ್ಲ ಫರ್ನಿಚರ್ ಮೇಲೆ 75%ರವರೆಗೆ ರಿಯಾಯಿತಿ ಮತ್ತು ಇಎಂಐ ಸೌಲಭ್ಯ 0% ಬಡ್ಡಿ ದರದಲ್ಲಿ ಲಭ್ಯವಿದ್ದು, ಶೂನ್ಯ ಡೌನ್ ಪೇಮೆಂಟ್ ನಲ್ಲಿ ನಿಮಗಿಷ್ಟವಾದ ಫರ್ನಿಚರ್ ವಸ್ತುಗಳನ್ನು ಅತಿ ಕಡಿಮೆ ದರದಲ್ಲಿ ಖರೀದಿಸಲು ಕಲಬುರಗಿಯ ಜನರಿಗೆ ಸುವರ್ಣಾವಕಾಶ ಲಭ್ಯವಿದೆ. ಜಿಲ್ಲೆಯ ಜನತೆ ಇದರ ಸದುಪಯೋಗ ಪಡೆದುಕೊಳ್ಳಬೇಕಾಗಿ ಕೋರಲಾಗಿದೆ. ಈ ಅವಕಾಶ ಮೇ 16ರಿಂದ ಜೂನ್ 4ರವರೆಗೆ ಮಾತ್ರ ಇರುತ್ತದೆ. ಸ್ಥಳ ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದ ಹತ್ತಿರವಿರುವ ಕನ್ನಡ ಭವನ. ಸಮಯ ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ. ನಿಮ್ಮ ಮನೆಯನ್ನು ಅತ್ಯುತ್ತಮ ಮತ್ತು ಆಕರ್ಷಕ ಫರ್ನಿಚರ್ನೊಂದಿಗೆ ಅಲಂಕರಿಸಿಕೊಳ್ಳಲು ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ. ಈ ಅವಕಾಶವನ್ನ ಮಿಸ್ ಮಾಡಿಕೊಳ್ಳಬೇಡಿ. ಹಿಂದೆ ಭೇಟಿ ಕೊಡಿ ಮತ್ತು ನಿಮಗಿಷ್ಟವಾದ ಫರ್ನಿಚರ್ ಖರೀದಿಸಿ. ನಮಸ್ಕಾರ ಕಲಬುರ್ಗಿ. ನಮ್ಮ ಹೆಸರು ಜುಬೇರ. ನಾವು ಇಲ್ಲೇ ಬಂದೈತ್ರಿ ಕಲಬುರ್ಗಿನಾಗ ನಮ್ದು ತಿಬಾಪುರಿ ಸರ್ಕಲ್ ಕನ್ನಡ ಭವನದಾಗ ಬಿಗ್ಗೆಸ್ಟ್ ಫರ್ನಿಚರ್ ಎಕ್ಸಿಬಿಷನ್ ಸೇಲ್ ನಡ್ತಿದ್ರಿ. ಅಪ್ ಟು 75% ಡಿಸ್ಕೌಂಟ್ ಐತ್ರಿ. ಫಸ್ಟ್ ಬಜಾಜ್ ಫೈನಾನ್ಸ್ನು ಐತ್ರಿ, 0 ಡೌನ್ ಪೇಮೆಂಟ್ 0 ಇಂಟ್ರೆಸ್ಟ್ನು ಐತ್ರಿ. ಮತ್ತು ಆಫರ್ಸ್ನು ಚಲೋ ಆಫರ್ಸ್ ಐತ್ರಿ. ಅಪ್ ಟು 75% ಡಿಸ್ಕೌಂಟ್ ಕೊಡತ್ತೇನ್ರಿ. ನಮ್ದು ಸ್ಟಾರ್ಟಿಂಗ್ ಪ್ರೈಸ್ ಐತ್ರಿ. ಕಾರ್ನರ್ ಸೋಫಾ 21,500 ಸ್ಟಾರ್ಟ್ ಐತ್ರಿ. ವಾರ್ಡ್ರೋಬ್ ಐತ್ರಿ 6,500 ರೂಪಾಯಿ. ಡ್ರೆಸ್ಸಿಂಗ್ ಟೇಬಲ್ 2,850 ರೂಪೀಸ್ ಐತ್ರಿ. ಮತ್ತು 3+1 ಸೋಫಾ 16,500 ರೂಪೀಸ್ ಐತ್ರಿ. ಮತ್ತು ನಮ್ಗೆ ಇದು ನಮ್ಗೆ ಡೇಟ್ 16 ಮೇ ಅಂತೂ ಜೂನ್ 4ನೇ ತಾರೀಕು ಮಟ್ಟ ಐತ್ರಿ. ಬಂದು ಸ್ವಲ್ಪ ಲಗು ನೋಡ್ರಿ. ಚಲೋ ಸೋಫಾ ಐತೆ. ಫೈನಾನ್ಸ್ನು ಐತ್ರಿ. 0 ಡೌನ್ ಪೇಮೆಂಟ್ 0 ಇಂಟ್ರೆಸ್ಟ್ ಐತಿ. ಬಂದು ಸ್ವಲ್ಪ ಕನ್ನಡ ಭವನ್ಯಾಗ ವಿಸಿಟ್ ಮಾಡ್ರಿ. ಥ್ಯಾಂಕ್ ಯು. ರಾಷ್ಟ್ರ ರಕ್ಷಣೆಗಾಗಿ ನಾಗರಿಕರು ವತಿಯಿಂದ ಇಂದು ಸಂಜೆ 5 ಗಂಟೆಗೆ ಕಲಬುರಗಿ ನಗರದ ನೆಹರುಗಂಜ್ ಪ್ರದೇಶದಲ್ಲಿ ಇರುವ ನಗರೇಶ್ವರ ಶಾಲೆಯಿಂದ ಜಗತ್ ವೃತ್ತದವರೆಗೆ ತಿರಂಗ ಯಾತ್ರೆ ಅದ್ಧೂರಿಯಾಗಿ ಜರುಗಿತು. ದಿನಾಂಕ 17ನೇ ಮೇ 2025ರಂದು ಸಾಯಂಕಾಲ 5 ಗಂಟೆಗೆ ರಾಷ್ಟ್ರ ರಕ್ಷಣೆಗಾಗಿ ನಾಗರಿಕರು ವತಿಯಿಂದ ತಿರಂಗ ಯಾತ್ರೆಯು ಕಲಬುರಗಿ ನಗರದ ನಾಗರಿಕರು ಮತ್ತು ವಿವಿಧ ಸಂಘಟನೆಗಳಿಂದ ಸಾಯಂಕಾಲ 5 ಗಂಟೆಗೆ ಕಲಬುರಗಿ ನಗರದ ಗಂಜ್ ನಗರೇಶ್ವರ ಶಾಲೆಯಿಂದ ಜಗತ್ ವೃತ್ತದವರೆಗೆ ಹಮ್ಮಿಕೊಳ್ಳಲಾಗಿತ್ತು. ಅನುಕೊಂಡೆ
ದೇಶದ ಯುವಕರು ಮತ್ತು ನರೇಂದ್ರ ಮೋದಿ ನಾವೆಲ್ಲರೂ ಕಲಬುರಗಿ ನಾಗರಿಕರು ಇವತ್ತು ನಮ್ಮ ಬೆಂಬಲ ಸೂಚಿಸ್ತಾ ಇದ್ದೇವೆ. ಇವತ್ತಿನ ದಿವಸ ಈ ಒಂದು ಯಾತ್ರೆ ಮುಖಾಂತರ ನಮ್ಮೆಲ್ಲ ಯುವಕರಿಗೆ ಹೋಗ್ಬೇಕು, ನೀವು ನಮ್ಮ ಮನಸ್ಸಾಗಿದ್ದೀರಿ, ನಾವು ನಿಮ್ಸರಿ ಪ್ರಾರ್ಥನೆ ಮಾಡ್ತೇವೆ. ಮಿಷನ್ ಸಿಂಧೂರಿಗೆ ನೀವು 100% ಸಕ್ಸಸ್ ಮಾಡ್ತೀರಿ, ನ್ಯಾಯ ಮಾಡ್ತೀರಿ ಅಂತ ನಾವೆಲ್ಲರೂ ಕೂಡ ಕಲಬುರಗಿ ವತಿಯಿಂದ हम तुम्हारे साथ हैं ಅಂತ ಹೇಳ್ತು, ನೀವು ಮುಂದುವರಿ ಅಂತ ಹೇಳ್ತು. ಜೈ ಹಿಂದ್, ಜೈ ಕರ್ನಾಟಕ. भारत माता की जय, भारत माता की जय। ರಾಷ್ಟ್ರಭಕ್ತರಿಂದ ವೀರ ಯೋಧರಿಗೆ ನಮನ ಸಲ್ಲಿಸುತ್ತಾ ಆಪರೇಷನ್ ಸಿಂಧು ಅಂತಕ್ಕಂಥ ತಿರಂಗ ಯಾತ್ರೆ ರಾಷ್ಟ್ರ ರಕ್ಷಣೆಗಾಗಿ ನಾಗರಿಕರ ಈ ತಿರಂಗ ಯಾತ್ರೆಗೆ ಕಲಬುರಗಿ ಜಿಲ್ಲೆಯಲ್ಲಿ ಬಹಳ ಅದ್ಭುತವಾದ ಮತ್ತು ಹೆಚ್ಚಿನ ಜನಸಂಖ್ಯೆಯಿಂದ ಇದರಾಗ ಪಕ್ಷಾತೀತವಾಗಿ ಜಿಲ್ಲೆಯ ಎಲ್ಲ ಅನೇಕ ಸಂಘಟನೆಗಳು ಮತ್ತು ಅನೇಕ ಮತ ಮತ್ತು ಮತ್ತು ಎಲ್ಲಾ ಎಜುಕೇಶನ್ ಟ್ರಸ್ಟ್ ಆಗಮಿಸುವಂತ ಈ ತಿರಂಗ ಯಾತ್ರೆಯನ್ನು ಕೂಡ ಅತ್ಯಂತ ನಡೆಸ್ತಾ ಇದ್ದೀವಿ. ಇವತ್ತು ನಮ್ಮ ದೇಶಕ್ಕಾಗಿ ಹೋರಾಡುತ್ತಿರುವಂತ ಈ ಯೋಧರಿಗಾಗಿ ನಾವು ಇದರಲ್ಲಿ ಅನೇಕರು ಕೂಡ ಇವತ್ತು ತತ್ಪರಾಗಿದ್ದಾರೆ. ಅವರು ಕೂಡ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೀತಕ್ಕಂಥ ಆಪರೇಷನ್ ಸಿಂಧೂರ ಅಂತಕ್ಕಂಥದ್ದು ಈ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಇಡೀ ದೇಶನೇ ದೇಶ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಯೋಧರಿಗೋಸ್ಕರ ನಾವು ಎಲ್ಲರೂ ಕೂಡ ಅವರು ಜೊತೆಯಾಗಿರ್ತೀವಿ ಅಂತಕ್ಕಂಥ ಕೂಡ ತಮ್ಮ ಮುಖಾಂತರ ಹೇಳಿ ಬಯಸ್ತಾ ಇದ್ದೀವಿ. ಭಾರತದ ವೀರ ಜವಾನರಿಗಾಗಿ ಇವತ್ತು ಕಲಬುರಗಿಯ ಮಹಾನಗರದ ನಾಗರಿಕರು ತಿರಂಗ ಯಾತ್ರೆಯಲ್ಲಿ ಸಾವಿರಾರು ಜನರ ನೇತೃತ್ವದಲ್ಲಿ ಇವತ್ತು ನಮ್ಮ ಏನು ಸಿಂಧೂರಿನಲ್ಲಿ ಹೋರಾಟ ಮಾಡ್ತಾ ಇರುವಂತ ಎಲ್ಲ ಸೈನಿಕರಿಗೆ ಬೆಂಬಲವಾಗಿ ವೀರ್ ಜವಾನು ಆಪ್ ಆಗೆ ಬಿಡು ಆಪ್ಗೆ ಸಾಥ್ ಸಾರಾ ದೇಶ ಅಂತೇಳಿ ಇವತ್ತು ದೊಡ್ಡ ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ. ಆ ಎಲ್ಲ ವೀರ ಜವಾನರಿಗೆ ದೇವಾಲಯ ಅವರ ಕುಟುಂಬಕ್ಕೆ ಧೈರ್ಯ ಸಿಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಆಶಿಸ್ತೇವೆ. ಪಹಲ್ಗಾಮಿನ ಅಮಾಯಕರ ಮೇಲೆ ಪಾಕಿಸ್ತಾನದ ಉಗ್ರರು ಏನು ದಾಳಿ ಮಾಡಿದ್ರು, ಇವತ್ತು ಇಡೀ ದೇಶದ ಜನರು ನಮ್ಮ ದೇಶದ ಅಚ್ಚುಮೆಚ್ಚಿನ ಪ್ರಧಾನಮಂತ್ರಿಗಳಾದಂತ ಮಾನ್ಯ ನರೇಂದ್ರ ಮೋದಿಜಿ ಅವರ ನೇತೃತ್ವದಲ್ಲಿ ಆ ದಾಳಿಯ ಪ್ರತಿಕಾರವನ್ನ ಇವತ್ತು ಪಾಕಿಸ್ತಾನದ ಮೇಲೆ ಇವತ್ತು ಸ್ಟ್ರೈಕ್ ಅನ್ನ ಮಾಡೋದ್ರ ಮುಖಾಂತರ ಇವತ್ತು ಸೇಡನ್ನ ತೀರಿಸುವಂತದ್ದು ಇವತ್ತು ದಿವಸ ಆಗಿರುವಂತದ್ದು ಮಾನ್ಯ ಮೋದಿ ಅವರ ನೇತೃತ್ವದಲ್ಲಿ ಇಡೀ ದೇಶದ ಜನರು ಒಗ್ಗಟ್ಟಿನಿಂದ ಮಾನ್ಯ ಮೋದಿಜಿಯವರ ಜೊತೆಯಲ್ಲಿ ಇವತ್ತು ನಾವು ಎಲ್ಲರೂ ಕೂಡ ನಿಂತಿರುವಂತದ್ದು. ದೇಶ ತಮ್ಮ ಪ್ರಾಣವನ್ನ ಬದಿಗೊತ್ತು ಇವತ್ತು ದೇಶಕ್ಕಾಗಿ ಇವತ್ತಿನ ದಿವಸ ಈ ಒಂದು ಪಾಕಿಸ್ತಾನಿಗೆ ಸರಿಯಾದಂತ ಒಂದು ಬುದ್ಧಿಯನ್ನ ಕಲಿಸುವಂತ ಕೆಲಸ ಆಗಿದೆ. ಮತ್ತೊಮ್ಮೆ ಇಡೀ ದೇಶದ ಜನರು ಮಾನ್ಯ ಮೋದಿಜಿಯವರ ನೇತೃತ್ವದಲ್ಲಿ ಇವತ್ತು ವಿಶ್ವಾಸವನ್ನ ಇಟ್ಟು ಇಡೀ ದೇಶದಾದ್ಯಂತ ಇವತ್ತು ತಿರಂಗ ಯಾತ್ರೆಯನ್ನ ನಡೀತಾ ಇರುವಂತದ್ದು. ಮತ್ತೊಮ್ಮೆ ಸೈನಿಕರಿಗೆ ಆತ್ಮಸ್ಥೈರ್ಯವನ್ನ ಹೆಚ್ಚುವಂತದ್ರಲ್ಲಿ ಇಡೀ ದೇಶದ ಜನ ನಾವು ಜೊತೆಯಲ್ಲಿ ನಿಂತಿದ್ದೇವೆ ಅಂತನ್ನುವ ಮಾತನ್ನ ಇವತ್ತಿನ ದಿವಸ ಈ ತಿರಂಗ ಯಾತ್ರೆ ಮುಖಾಂತರ ಇಡೀ ದೇಶದಾದ್ಯಂತ ನಡೀತಾ ಇದೆ. ಮತ್ತೊಮ್ಮೆ ಮಾನ್ಯ ಮೋದಿಜಿ ಅವರಿಗೆ ಮತ್ತು ಕೇಂದ್ರದಲ್ಲಿ ಇವತ್ತು ಏನು ಸರ್ಕಾರ ಸರಿಯಾದಂತ ಪಾಠ ಕಲಿಸಿದೆ, ಅವರಿಗೆ ನಾನು ಈ ಸಂದರ್ಭದಲ್ಲಿ ಮಾನ್ಯ ಮೋದಿಜಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಜೈ ಹಿಂದ್. भारत माता की जय, भारत माता की जय, वंदे वंदे। तेरा सब कुछ मैं मेरा अपना
ಇವತ್ತು ಕಲಬುರಗಿ ನಗರದಲ್ಲಿ ತಿರಂಗ ಯಾತ್ರೆಯಲ್ಲಿ ನಮ್ಮ ದೇಶದ ಹೆಮ್ಮೆಯಾದಂತ ಸೈನಿಕರಿಗೆ ನಾವು ತಿರಂಗ ಮುಖಾಂತರವಾಗಿ ಅವರಿಗೆ ದೇಶದ ಬಗ್ಗೆ ಹೆಚ್ಚಿಗೆ ಗೌರವ ಕೊಡುವ ನಮಸ್ಕಾರವನ್ನು ಮಾಡುತ್ತಾ ಈ ದೇಶಭಕ್ತಿಯನ್ನು ನಾವು ಮೆರೆಯುತ್ತಿದ್ದೇವೆ. ಯಾಕಂದ್ರೆ ಇವತ್ತು ಕಲಬುರಗಿ ಎಲ್ಲರೂ ಕೂಡಿಕೊಂಡು ಇವತ್ತು ಅತಿ ಹೆಚ್ಚಿನಲ್ಲಿ ತಿರಂಗ ಯಾತ್ರೆಯಲ್ಲಿ ಕೂಡ ನಾವು ಭಾಗವಹಿಸಿದ್ದೀವಿ. ಈ ಕಲಬುರಗಿ ಮುಖಾಂತರವಾಗಿ ರಾಜ್ಯದ ಮತ್ತು ದೇಶದ ಬಗ್ಗೆ ಹೆಮ್ಮೆ ವಿಷಯ ಆಗಿರುವಂತ ಶತ್ರು ರಾಷ್ಟ್ರವಾಗಿದ್ದ ಪಾಕಿಸ್ತಾನಕ್ಕೆ ಸದೆ ಬಡಿದು ಬಂದಂತ ಸುದರ್ಶನ್ ಚಕ್ರವಂತ ಇದು ಇಡೀ ನಮ್ಮ ದೇಶಕ್ಕೆ ಹೆಮ್ಮೆ ವಿಷಯ ಆಗುತ್ತೆ. ಶತ್ರು ರಾಷ್ಟ್ರವಾಗಿರುವಂತ ತಮ್ಮ ಯಾವುದೇ ಕಾರಣಕ್ಕೂ ನಾವು ಇನ್ನು ಮುಂದೆ ಕೂಡ ನಾವು ಇರ್ತೇವೆ, ನಾವು ಜಯಿಸ್ತೇವೆ. ನಮ್ಮ ಮುಂದೆ ಕೆಳಕಬಾರದಂತ ದೃಷ್ಟಿಯಿಂದ ನಮ್ಮ ಸೈನಿಕರಿಗೆ ಹೆಚ್ಚಿನ ಶಕ್ತಿ ಕೊಡಲಿ ಅಂತ ದೇವರಿಂದ ಪ್ರಾರ್ಥಿಸುತ್ತೇವೆ ಸರ್. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.